ಕೃಷ್ಣಯ್ಯ ಶೆಟ್ಟಿಗೆ ಜೈಲು ಶಿಕ್ಷೆ ಆಗಿದೆ. ಕೋರ್ಟ್ ಅಂಥದ್ದೊಂದು ತೀರ್ಪನ್ನ ಕೊಟ್ಟಿದೆ. ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಗೆ ಜೈಲು ಶಿಕ್ಷೆ ಆಗಿರ್ತಕ್ಕಂಥದ್ದು. ಬ್ಯಾಂಕ್ಗೆ ವಂಚನೆ ಮಾಡಿದ ಪ್ರಕರಣದಲ್ಲಿ ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಆದೇಶವನ್ನ ಕೊಟ್ಟಿದೆ. ಕೃಷ್ಣಯ್ಯ ಶೆಟ್ಟಿ ಸೇರಿ 4 ದೋಷಿಗಳು ಅಂತ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ. ಕೃಷ್ಣಯ್ಯ ಶೆಟ್ಟಿ, ಎಂಟಿವಿ ರೆಡ್ಡಿ, ಮುನಿರಾಜು, ಶ್ರೀನಿವಾಸ್ ತಪ್ಪಿತಸ್ಥರು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. 2012ರಲ್ಲಿ ಬ್ಯಾಂಕ್ಗೆ ವಂಚಿಸಿದ್ದ ಪ್ರಕರಣ ಇದು. ಏನಿದು ಪ್ರಕರಣ ಅಂತ ನೋಡ್ತಾ ಹೋಗೋದಾದ್ರೆ, ಬಾಲಾಜಿ ಕೃಪಾ ಎಂಟರ್ಪ್ರೈಸಸ್ ನ ಮಾಲೀಕ ಕೃಷ್ಣಯ್ಯ ಶೆಟ್ಟಿ ಇವರೀಗ ಈ ವಂಚನೆ ಪ್ರಕರಣದಲ್ಲಿ ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. 1993ರಲ್ಲಿ ಗೃಹ ನಿರ್ಮಾಣಕ್ಕೆ ಸಾಲ ಕೊಡಿಸುವ ಭರವಸೆ ಕೊಟ್ಟಿದ್ರು. ಪಿಟಿಎಸ್, ಕೆಎಸ್ಆರ್ಟಿಸಿ, ಬಿಎಸ್ಎನ್ಎಲ್, ಐಟಿಐ, ಎಚ್ಎಎಲ್, ಬಿಎಂಎಲ್, ಎಡಿ ಸಂಸ್ಥೆಗಳ ಸಿಬ್ಬಂದಿಗೆ ಸಾಲದ ಭರವಸೆಯನ್ನ ಕೊಡ್ತಾ ಇದ್ರು. 181 ಮಂದಿಗೆ 7.17 ಕೋಟಿ ರೂಪಾಯಿ ಸಾಲ ಕೊಡಿಸೋದಾಗಿ ಹೇಳಿ ವಂಚನೆ ಮಾಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಲೋನ್ ಪಡೆದ ಆರೋಪ ಕೂಡ ಇವರ ಮೇಲಿದೆ. 3.53 ಕೋಟಿ ಸಾಲ ತೀರಿಸಿಲ್ಲ ಅಂತ ಆರೋಪ ಮಾಡಲಾಗಿದೆ ಇವ್ರ ಮೇಲೆ. ಸಿಸಿಐ ಆರೋಪ ಮಾಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಈಗ ಒಂದು ಏನಿದು ಪ್ರಕರಣ ಅನ್ನುವಂಥದ್ದು ಇನ್ನಷ್ಟು ಡೀಟೇಲ್ಸ್ ಕೊಡಿ. ಎರಡನೇದು, ಮುಂದೆ ಏನಾಗಬಹುದು? ಶ್ರೀಲಕ್ಷ್ಮಿ, ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಮೇಲೆ 2012ರಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೋಷಿ ಅಂತೇಳಿ ಒಂದು ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅವರು ಜೈಲನ್ನು ಸೇರ್ಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಅಲ್ಲದೆ ಏನು ಶಿಕ್ಷೆ ಪ್ರಮಾಣ ಇನ್ನಷ್ಟೇ ಪ್ರಕಟ ಆಗ್ಬೇಕಾಗಿದೆ. ಹೀಗಾಗಿ ಅವರು ಇವತ್ತು ಹಾಜರಾಗಿದ್ರು. ಇಲ್ಲಿ ನೇರವಾಗಿ ಜೈಲಿಗೆ ಹೋಗುವಂಥದ್ದು. ಅಲ್ಲದೆ ಮಧ್ಯಂತರ ಈ ಒಂದು ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಅರ್ಜಿ ಇದೆ, ಇದನ್ನ ಆದೇಶ ಇದೆ, ಇದನ್ನ ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಏನವರು ಈ ಹಿಂದೆ ವಸತಿ ಮತ್ತೆ ಮುಜರಾಯಿ ಸಚಿವರಾಗಿದ್ದಾಗ ಅವ್ರ ಮೇಲೆ ಪ್ರಕರಣ ದಾಖಲಾಗುವಂಥದ್ದು. ಏನು ಅವರು ಬಾಲಾಜಿ ಎಂಟರ್ಪ್ರೈಸಸ್ ನ ಮಾಲೀಕರಾಗಿರ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 187 ಜನ, ಅವರು BMTC ಇರ್ಬೋದು, KSRTC ಇರ್ಬೋದು, ಈ ನೌಕರರು ಎಕ್ಸಿಸ್ಟೆನ್ಸ್ ಅಲ್ಲಿ ಇಲ್ದಂತ ನೌಕರ ಒಂದು ಡಾಕ್ಯುಮೆಂಟ್ಸ್ ಅನ್ನ ಗಾಂಧಿನಗರದ SBI ಬ್ಯಾಂಕ್ಗೆ ಕೊಟ್ಟು ಸುಮಾರು 7 ಕೋಟಿಗೂ ಅಧಿಕ ಹಣವನ್ನ ಲೋನ್ ರೂಪದಲ್ಲಿ ತೆಗೆದುಕೊಂಡಿರ್ತಾರೆ. ನಾವು ಇವ್ರಿಗೆ ಮನೆಗಳನ್ನ ಕಟ್ಟಿಸ್ಕೊಡೋ ವಿಚಾರವಾಗಿ ಲೋನ್ ತೆಗೆದುಕೊಡ್ತೀವಿ ಅಂತ ಹೇಳಿ. ನಂತರ ಅದು ಆಡಿಟ್ ಆಗುತ್ತೆ. ಅದಾದ ಬಳಿಕ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ, ಇದೆಲ್ಲವೂ ನಕಲಿ ದಾಖಲೆಗಳನ್ನ ನೀಡಿದ್ದಾರೆ ಅಂತೇಳಿ. ಈ ಹಿನ್ನೆಲೆಯಲ್ಲಿ 2012ರಲ್ಲಿ ಇದ್ರ ಬಗ್ಗೆ ಒಂದು ಪ್ರಕರಣ ದಾಖಲಾಗುತ್ತೆ. ಆಗ ಏನು ಕೃಷ್ಣಯ್ಯ ಶೆಟ್ಟಿ ಅವರು ವಸತಿ ಮತ್ತೆ ಮುಜರಾಯಿ ಇಲಾಖೆಯ ಸಚಿವರು ಕೂಡ ಆಗಿರ್ತಾರೆ. ಆಗ ಪ್ರಕರಣ ದಾಖಲಾದಾಗ ಮೊದಲಿಗೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ CBI ತನಿಖೆ ಮಾಡಬಾರ್ದು ಅಂತ ಹೇಳಿ ಒಂದು ಸ್ಟೇ ಅನ್ನ ತೆಗೆದುಕೊಳ್ತಾರೆ. ಆದ್ರೆ ಇದನ್ನ ಪ್ರಶ್ನೆ ಮಾಡಿ CBI 2012ರಲ್ಲಿ ಒಂದು ಇದಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಹೋಗುತ್ತೆ. ಹೈಕೋರ್ಟ್ ವಿಭಾಗೀಯ ಪೀಠ ಏನು ಒಂದು ಏಕಸದಸ್ಯ ಪೀಠ ಕೊಟ್ಟಿದ್ದಂತ ಸ್ಟೇ ಅನ್ನ ತೆರವುಗೊಳಿಸಿ ಆದೇಶವನ್ನ ನೀಡುತ್ತದೆ. ನಂತರ CBI ಒಂದು ಪ್ರಕರಣದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿ ತನಿಖೆಯನ್ನ ಪೂರ್ಣಗೊಳಿಸಿ 3.3 ಕೋಟಿಯಷ್ಟು ಹಣವನ್ನ ಕೃಷ್ಣಯ್ಯ ಶೆಟ್ಟಿ ಪಾವತಿ ಮಾಡದೆ ವಂಚನೆ ಮಾಡಿದ್ದಾರೆ. ಅಲ್ಲದೆ ಸಾಕಷ್ಟು ಏನು ಇವರು ಲೋನ್ಗೆ ನೀಡಿದಂತ ದಾಖಲಾತಿಗಳಿದ್ವು. ಕೆಲವು ನೌಕರರದ್ದು ಅವ್ರು ಯಾರು ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ ಅನ್ನೋ ವಿಚಾರವನ್ನ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತದ್ದು. ಆ ಚಾರ್ಜ್ ಶೀಟ್ ನ ದೀರ್ಘವಾದಂತ ಒಂದು ವಿಚಾರಣೆ ನಡೆಸಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಒಂದು ಪ್ರಕರಣದಲ್ಲಿ ಕೃಷ್ಣಯ್ಯ ಶೆಟ್ಟಿ ಸೇರಿ 3 ಏನು ಅಪರಾಧಿಗಳೆಂದು ಘೋಷಣೆ ಮಾಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಕೃಷ್ಣಯ್ಯ ಶೆಟ್ಟಿಗೆ ಜೈಲು ಶಿಕ್ಷೆ ಆಗಿದೆ. ಕೋರ್ಟ್ ಅಂಥದ್ದೊಂದು ತೀರ್ಪನ್ನ ಕೊಟ್ಟಿದೆ. ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಗೆ ಜೈಲು ಶಿಕ್ಷೆ ಆಗಿರ್ತಕ್ಕಂಥದ್ದು. ಬ್ಯಾಂಕ್ಗೆ ವಂಚನೆ ಮಾಡಿದ ಪ್ರಕರಣದಲ್ಲಿ ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಆದೇಶವನ್ನ ಕೊಟ್ಟಿದೆ. ಕೃಷ್ಣಯ್ಯ ಶೆಟ್ಟಿ ಸೇರಿ 4 ದೋಷಿಗಳು ಅಂತ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ. ಕೃಷ್ಣಯ್ಯ ಶೆಟ್ಟಿ, ಎಂಟಿವಿ ರೆಡ್ಡಿ, ಮುನಿರಾಜು, ಶ್ರೀನಿವಾಸ್ ತಪ್ಪಿತಸ್ಥರು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. 2012ರಲ್ಲಿ ಬ್ಯಾಂಕ್ಗೆ ವಂಚಿಸಿದ್ದ ಪ್ರಕರಣ ಇದು. ಏನಿದು ಪ್ರಕರಣ ಅಂತ ನೋಡ್ತಾ ಹೋಗೋದಾದ್ರೆ, ಬಾಲಾಜಿ ಕೃಪಾ ಎಂಟರ್ಪ್ರೈಸಸ್ ನ ಮಾಲೀಕ ಕೃಷ್ಣಯ್ಯ ಶೆಟ್ಟಿ ಇವರೀಗ ಈ ವಂಚನೆ ಪ್ರಕರಣದಲ್ಲಿ ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. 1993ರಲ್ಲಿ ಗೃಹ ನಿರ್ಮಾಣಕ್ಕೆ ಸಾಲ ಕೊಡಿಸುವ ಭರವಸೆ ಕೊಟ್ಟಿದ್ರು. PTS, KSRTC, BSNL, ITI, HAL, BML,
ಎಡಿ ಸಂಸ್ಥೆಗಳ ಸಿಬ್ಬಂದಿಗೆ ಸಾಲದ ಭರವಸೆಯನ್ನ ಕೊಡ್ತಾ ಇದ್ರು. 181 ಮಂದಿಗೆ 7.17 ಕೋಟಿ ರೂಪಾಯಿ ಸಾಲ ಕೊಡಿಸೋದಾಗಿ ಹೇಳಿ ವಂಚನೆ ಮಾಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಲೋನ್ ಪಡೆದ ಆರೋಪ ಕೂಡ ಇವರ ಮೇಲಿದೆ. 3.53 ಕೋಟಿ ಸಾಲ ತೀರಿಸಿಲ್ಲ ಅಂತ ಆರೋಪ ಮಾಡಲಾಗಿದೆ ಇವ್ರ ಮೇಲೆ. ಸಿಸಿಐ ಆರೋಪ ಮಾಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಈಗ ಒಂದು ಏನಿದು ಪ್ರಕರಣ ಅನ್ನುವಂಥದ್ದು ಇನ್ನಷ್ಟು ಡೀಟೇಲ್ಸ್ ಕೊಡಿ. ಎರಡನೇದು ಮುಂದೆ ಏನಾಗಬಹುದು? ಶ್ರೀಲಕ್ಷ್ಮಿ, ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಮೇಲೆ 2012ರಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೋಷಿ ಅಂತೇಳಿ ಒಂದು ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅವರು ಜೈಲನ್ನ ಸೇರ್ಬೇಕಾದಂತ ಅನಿವಾರ್ಯತೆ ಇರ್ತಕ್ಕಂಥದ್ದು. ಅಲ್ಲದೆ ಏನು ಶಿಕ್ಷೆ ಪ್ರಮಾಣ ಇನ್ನಷ್ಟೇ ಪ್ರಕಟ ಆಗಬೇಕಾಗಿದೆ. ಹೀಗಾಗಿ ಅವರು ಇವತ್ತು ಹಾಜರಾಗಿದ್ರು, ಇಲ್ಲಿ ನೇರವಾಗಿ ಜೈಲಿಗೆ ಹೋಗುವಂಥದ್ದು. ಅಲ್ಲದೆ ಮಧ್ಯಂತರ ಈ ಒಂದು ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಅರ್ಜಿ ಇದೆ, ಇದನ್ನ ಆದೇಶ ಇದೆ, ಇದನ್ನ ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಏನು ಅವರು ಈ ಹಿಂದೆ ವಸತಿ ಮತ್ತೆ ಮುಜರಾಯಿ ಸಚಿವರಾಗಿದ್ದಾಗ ಅವ್ರ ಮೇಲೆ ಪ್ರಕರಣ ದಾಖಲಾಗುವಂಥದ್ದು. ಏನು ಅವರು ಬಾಲಾಜಿ ಎಂಟರ್ಪ್ರೈಸಸ್ ನ ಮಾಲೀಕರಾಗಿರ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 187 ಜನ, ಅವರು BMTC ಇರ್ಬೋದು, KSRTC ಇರ್ಬೋದು, ಈ ನೌಕರರು ಎಕ್ಸಿಸ್ಟೆನ್ಸ್ ಅಲ್ಲಿ ಇಲ್ದಂತ ನೌಕರ ಒಂದು ಡಾಕ್ಯುಮೆಂಟ್ಸ್ ಅನ್ನ ಗಾಂಧಿನಗರದ SBI ಬ್ಯಾಂಕ್ಗೆ ಕೊಟ್ಟು ಸುಮಾರು 7 ಕೋಟಿಗೂ ಅಧಿಕ ಹಣವನ್ನ ಲೋನ್ ರೂಪದಲ್ಲಿ ತೆಗೆದುಕೊಂಡಿರ್ತಾರೆ. ನಾವು ಇವ್ರಿಗೆ ಮನೆಗಳನ್ನ ಕಟ್ಟಿಸ್ಕೊಡೋ ವಿಚಾರವಾಗಿ ಲೋನ್ ತೆಗೆದುಕೊಳ್ತೀವಿ ಅಂತೇಳಿ. ನಂತರ ಅದು ಆಡಿಟ್ ಆಗುತ್ತೆ. ಅದಾದ ಬಳಿಕ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ, ಇದೆಲ್ಲವೂ ನಕಲಿ ದಾಖಲೆಗಳನ್ನ ನೀಡಿದ್ದಾರೆ ಅಂತೇಳಿ. ಈ ಹಿನ್ನೆಲೆಯಲ್ಲಿ 2012ರಲ್ಲಿ ಇದ್ರ ಬಗ್ಗೆ ಒಂದು ಪ್ರಕರಣ ದಾಖಲಾಗುತ್ತೆ. ಆಗ ಏನು ಕೃಷ್ಣಯ್ಯ ಶೆಟ್ಟಿ ಅವರು ವಸತಿ ಮತ್ತೆ ಮುಜರಾಯಿ ಇಲಾಖೆಯ ಸಚಿವರು ಕೂಡ ಆಗಿರ್ತಾರೆ. ಆಗ ಪ್ರಕರಣ ದಾಖಲಾದಾಗ ಮೊದಲಿಗೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ CBI ತನಿಖೆ ಮಾಡಬಾರ್ದು ಅಂತ ಹೇಳಿ ಒಂದು ಸ್ಟೇ ಅನ್ನ ತೆಗೆದುಕೊಳ್ತಾರೆ. ಆದ್ರೆ ಇದನ್ನ ಪ್ರಶ್ನೆ ಮಾಡಿ CBI 2012ರಲ್ಲಿ ಒಂದು ಇದಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಹೋಗುತ್ತೆ. ಹೈಕೋರ್ಟ್ ವಿಭಾಗೀಯ ಪೀಠ ಏನು ಒಂದು ಏಕಸದಸ್ಯ ಪೀಠ ಕೊಟ್ಟಿದ್ದಂತ ಸ್ಟೇಯನ್ನ ತೆರವುಗೊಳಿಸಿ ಆದೇಶವನ್ನ ನೀಡುತ್ತದೆ. ನಂತರ CBI ಒಂದು ಪ್ರಕರಣದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿ ತನಿಖೆಯನ್ನ ಪೂರ್ಣಗೊಳಿಸಿ 3.3 ಕೋಟಿಯಷ್ಟು ಹಣವನ್ನ ಕೃಷ್ಣಯ್ಯ ಶೆಟ್ಟಿ ಪಾವತಿ ಮಾಡದೆ ವಂಚನೆ ಮಾಡಿದ್ದಾರೆ. ಅಲ್ಲದೆ ಸಾಕಷ್ಟು ಏನು ಇವರು ಲೋನ್ಗೆ ನೀಡಿದಂತ ದಾಖಲಾತಿಗಳಿದ್ವು, ಕೆಲವು ನೌಕರರದ್ದು, ಅವ್ರು ಯಾರು ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ ಅನ್ನೋ ವಿಚಾರವನ್ನ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತದ್ದು. ಆ ಚಾರ್ಜ್ ಶೀಟ್ ನ ದೀರ್ಘವಾದಂತ ಒಂದು ವಿಚಾರಣೆ ನಡೆಸಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಒಂದು ಪ್ರಕರಣದಲ್ಲಿ ಕೃಷ್ಣಯ್ಯ ಶೆಟ್ಟಿ ಸೇರಿ ಮೂವರು ಏನು ಅಪರಾಧಿಗಳೆಂದು ಘೋಷಣೆ ಮಾಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಕಾಲೇಜಿನ